ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಚಾರ ವಿವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕೈಗಾರಿಕೆ ನೀತಿ ಏನು ಈ ವರ್ಷ ನಾವು ತಗೊಂಬಂದಿದ್ದೀವೋ ಇದು ರಿಪ್ಲಿಕಾ ಆಫ್ 1982 ಪಾಲಿಸಿ. ಸ್ವಲ್ಪ ಅದಲು ಬದಲು ಕೆಲವು ಶಬ್ದಗಳು ಆಚೆ ಈಚೆ ಆಗಿದೆ. ಆದರೆ 1982ನಲ್ಲಿ ಏನು ಪಾಲಿಸಿ ನಾವು ತಗೊಂಬಂದಿದ್ದೀವೋ ಅದರಲ್ಲಿ ಯಾವ ರೀತಿ ಏನೆಲ್ಲ ಅಳವಡಿಕೆ ನಾವೆಲ್ಲ ಮಾಡಿದ್ದೀವೋ ಅದೇ ಥರ ಇದೆ. ಸ್ವಲ್ಪ ಕೆಲವು ಏರಿಯಾಗಳು ಚೇಂಜ್ ಆಗಿದೆ, ಝೋನ್ಸ್ಗಳು ಚೇಂಜ್ ಆಗಿವೆ, ಸಬ್ಸಿಡಿಗಳು ಚೇಂಜ್ ಆಗಿವೆ. ಅದು ಬಿಟ್ಟರೆ ಈ ಕೈಗಾರಿಕೆ ನೀತಿನ ತಗೊಂಡು ಬಂದಿದ್ದೀವಿ. ಕೈಗಾರಿಕೆ ನೀತಿ ಅನುಗುಣವಾಗಿ ನಾವು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರೆ ಸ್ವಲ್ಪ ತಪ್ಪಾಗ್ಬೋದು. ಯಾಕಂದರೆ ಕೈಗಾರಿಕೆ ನೀತಿನಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೋಸ್ಕರ ಏನು ಮಾಡಲಿಕ್ಕೆ ಅದರಲ್ಲಿ ಸಾಧ್ಯತೆ ಇಲ್ಲ. ಏನಾಗಬೇಕಲ್ಲಿ, ಕೈಗಾರಿಕೆ ನೀತಿಯನ್ನು ಅನುಗುಣವಾಗಿ ಇಟ್ಕೊಂಡ್ಬಿಟ್ಟು ಕೈಗಾರಿಕೆ ಬೆಳವಣಿಗೆಗೆ ನೀವು ಆಧಾರ ಏನು ಮಾಡಬೇಕು, ಕೈಗಾರಿಕೆ ಬೆಳವಣಿಗೆ ಆಧಾರ ಏನು ಬೇಕು, ರೋಡ್ ಬೇಕು. ಅಂದರೆ ಮುಂಚೆ ನಾವು ಇಂದಿರಾ ಗಾಂಧಿ ಇರುವ ಟೈಮ್ನಲ್ಲಿ ಹೇಳಿದ್ವಿ ರೋಟಿ ಕಪ್ಡಾ ಅವ್ರ ಮಕಾನ್ ಅಂತ. ಆದರೆ ಈಗ ರೋಟಿ ಕಪ್ಡಾ ಅವ್ರ ಮಕಾನ್ ಬೇಡ, ನಮ್ಗೆ ಇವಾಗ ಏನು ಬೇಡ, ಸಡಕ್ ಪಾನಿ ಬಿಜ್ಲಿ ಇದು ಬೇಕು ನಮಗೆ. ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಒಂದು ಒಳ್ಳೆ ರೋಡ್ಗಳು ಬೇಕು, ಒಳ್ಳೆ ಪವರ್. ಕಪಡ ಮಕಾನು ಅದು ಹಂಗೂ ಉಳ್ಕೊಂಡಿದೆ, ಬೇರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅದು ಅವಶ್ಯಕತೆ ಇಲ್ಲ, ಅದು ತನ್ನಷ್ಟಕ್ಕೆ ಬರುತ್ತೆ. ಏನೋ ಕಷ್ಟಪಟ್ಬಿಟ್ಟು ಮಾಡ್ತಾರೆ. ಇವಾಗ ಇವ್ರದ್ದು ಬೇಕಾಗದ್ದು ಇನ್ಫ್ರಾಸ್ಟ್ರಕ್ಚರ್, ರೋಡ್. ಒಂದು ಬೇಸಿಕ್ ಆಗಿ ಒಂದು ಕೈಗಾರಿಕೆ, ಅದು ಗುಡಿ ಕೈಗಾರಿಕೆಯಿಂದ ಮೆಗಾ ಯೂನಿಟ್ ಬರಬೇಕಾದ್ರೆ ಅಲ್ಲಿ ಬೇಸಿಕ್ಸ್ ಏನಿರ್ಬೇಕು ಅನ್ನುವಂತ ಒಂದು ಸಾಮಾನ್ಯ ಜ್ಞಾನ ನಮ್ಮಲ್ಲಿರುವಂತದ್ದು. ಅದ್ರ ಸಲ ಕೃಷ್ಣ ಅವ್ರು ಹೇಳಿರುವಂತದ್ದು ಬಹಳ ಸತ್ಯ ಇದೆ. ಅದನ್ನ ನಾವು ಯಾವುದೇ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು 5,000 ಎಕರೆ ನಾವು ತಗೋತಾ ಇದ್ದೀವಿ. 5,000 ಎಕರೆ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅಲ್ಲಿ SSI ಯೂನಿಟ್ಗೆ ಎಷ್ಟು ಕೊಡಬೇಕು, ಮೆಗಾ ಯೂನಿಟ್ಗೆ ಎಷ್ಟು ಕೊಡಬೇಕು, ರೆಸಿಡೆನ್ಷಿಯಲ್ ಟೌನ್ಶಿಪ್ಗೆ ಎಷ್ಟು ಕೊಡಬೇಕು, ಅಲ್ಲಿ ನಿಯರೆಸ್ಟ್ ನಮ್ಗೆ ವಾಟರ್ ಸೋರ್ಸ್ ಎಲ್ಲಿದೆ, ಅದನ್ನು ವಾಟರ್ ಹಾರ್ವೆಸ್ಟಿಂಗ್ ಎಲ್ಲೆಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಫ್ಲೋ ವಾಟರ್ ಇದ್ದಾಗ ನಾವೆಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅಥವಾ ನಾವು ಉಳಿದಿರುವಂಥ ಬೇಸಿಗೆ ದಿನಮಾನಗಳಲ್ಲಿ ಆ ನೀರಿನ ವ್ಯವಸ್ಥೆನ ನಾವು ಯಾವ ರೀತಿ ಮಾಡ್ಕೋಬಹುದು, ಇಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು. ಮತ್ತು ಇವನಿರುವಂಥ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ PPP ಮಾಡಲ್ದಲ್ಲಿ ಮತ್ತು ಜಾಯಿಂಟ್ ವೆಂಚರ್ದಲ್ಲಿ ಸಹಿತ ಯಾರ್ಯಾರು ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ, ಇಂಥವೆಲ್ಲ ಇಟ್ಕೊಂಡು ಮಾಡ್ತಾ ಇದೀವಿ. ಇವಾಗ ಸದ್ಯಕ್ಕೆ ಈ ಒಂದು ವರ್ಷದಲ್ಲಿ ಅದರಿಂದ 9,860 ಮೆಗಾವಾಟ್ ಪವರ್ನಲ್ಲಿ 2,000 ಮೆಗಾವಾಟ್ ಬರುತ್ತೆ. ಇವಾಗ ನಮಗೆ ಬೇಕಾದ ಏನು, ಈ ಸಬ್ಸಿಡಿಗಳು ಬೇಡ, ಬೇಡ. ಯಾವ ಇಂಡಸ್ಟ್ರಿ ಕೂಡ ಸಬ್ಸಿಡಿ ಬೇಕು ಅಂತ ಕೇಳ್ತಾ ಇಲ್ಲ. ಆದರೆ ಅಲ್ಲಿ ನಾನು ಸ್ವಿಚ್ ಆನ್ ಮಾಡಿದ್ರೆ ನನಗಿಷ್ಟು ಪವರ್ ಬೇಕು, ಹೋಗ್ಲಿಕ್ಕೆ ಒಂದು ರಸ್ತೆ ಬೇಕು, ಅಲ್ಲಿ ಹೋದ ತಕ್ಷಣ ಅಟ್ಲೀಸ್ಟ್ ಬಾತ್ರೂಮ್ಗಾದ್ರೂ ನೀರು ಬೇಕು, ಬೇಡ ಕನಿಷ್ಠ ಸವಲತ್ತು ಅಷ್ಟೇ ಬೇಕು, ಮಿನಿಮಮ್. ದುಡ್ಡು ತಗೊಳ್ಳಿ ನೀವು, ಎಷ್ಟು ಬೇಕು ದುಡ್ಡು ತಗೊಳ್ಳಿ. ಆ ಸಬ್ಸಿಡಿಯನ್ನ ಕೊಡುವ ಬದಲು, ಅಂದ್ರೆ ಕೆಲವು ಸಲ ಏನಾಗುತ್ತೆ, ಸಬ್ಸಿಡಿ ಕೊಡ್ತಾರೆ ಅಂದ್ಬಿಟ್ಟು ಎಲ್ಲ ಶುರು ಮಾಡಿದ್ರು, ಕ್ಲೋಸ್ ಮಾಡಿದ್ರು, ಸಬ್ಸಿಡಿ ತಗೊಂಡು ಮುಚ್ಕೊಂಡು ಹೋದ್ರು. ಅದು ಕರೆಕ್ಟ್ ಬೇಡ, ಅದು ಆಮೇಲೆ ಬರ್ತೀವಿ ಯಾಕೆ ಕಲ್ಯಾಣ ಮಂಟಪ ಆಯ್ತಂತ. ಅಂದ್ರೆ ನಮ್ಗೆ ಈಗಿನ ಇವಾಗ ಲ್ಯಾಂಡ್ ಬ್ಯಾಂಕ್ ಇವರು ಏನು 1,00,000 ಎಕರೆ ಮಾಡಿದಾರೋ ಆ ಜಾಗದಲ್ಲಿ ಫಸ್ಟ್ ವಿದ್ಯುತ್ಗೆ ಏನು ಅಳವಡಿಕೆ ಇದೆ, ನಾನು ಮಿಷಿನರಿ ತಗೊಂಡ್ಬಿಟ್ಟು ಕೈಗಾರಿಕೆ ಸ್ಟಾರ್ಟ್ ಮಾಡಬೇಕು, ಅದು ಸ್ವಿಚ್ ಆನ್ ಮಾಡಿದಾಗ ಪವರ್ ಸಿಗಬೇಕು.